ಈಗಾಗಲೇ ಕಿತ್ತೂರು ಕ್ಷೇತ್ರದಲ್ಲಿ ಸಾಕಷ್ಟು ಆಯುಷ್ಮಾನ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಈ ಸ್ಥಾಪನೆಯ ಸಂದರ್ಭದಲ್ಲಿ MP ಅವರಿಗೆ ಯಾವುದೇ ಮಾಹಿತಿನ ಕೊಡದೆ ಮತ್ತು ಪ್ರೋಟೋಕಾಲ್ ಮುಖಾಂತರ ಯಾವುದೇ ಕಾರ್ಯಕ್ರಮ ಮಾಡದೆ ತಮ್ಮ ಸ್ವತಃನೇ ಕಿತ್ತೂರು ಕ್ಷೇತ್ರದ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರು ಮಾಡ್ತಾ ಇರೋದ್ರಿಂದ ಆರೋಪ ಮಾಡಿ ಬಿಜೆಪಿ ಶಾಸಕರು ಈಗಾಗಲೇ ಬೈಲಹೊಂಗಲ ಆರೋಗ್ಯ ಕೇಂದ್ರ ಕಚೇರಿ ಮುಂದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತಾಲೂಕಾ ಕಚೇರಿ ಮುಂದೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರತಿಭಟನೆ ಮಾಡುವವ್ರನ್ನ ನೇರವಾಗಿ ನಾವು ಮಾತನಾಡ್ಸೋಣ, ಏನಂತ ಹೇಳ್ತಾರೆ ಅಂತ ಅವ್ರನ್ನೇ ಕೇಳೋಣ. ಇಲ್ಲಿದ್ದಾರೆ, ಅವ್ರನ್ನೇ ಕೇಳೋಣ. ನೇರವಾಗಿ ಅವರೇ ಏನನ್ನುವುದನ್ನ ಉತ್ತರ ಕೊಡ್ತಾರೆ, ನೋಡೋಣ. ಏನಾಗಿದೆ ಮೇಡಮ್, ಯಾಕೆ ಹೋರಾಟ ಮಾಡ್ತಾ ಇದ್ದೀರಾ? ಇದು ನೀವೆಲ್ಲ ಮೀಡಿಯಾದಾಗೂ ನೋಡಿರ್ಬೇಕು. ಒಂದ್ ಪೂಜಾ ಮಾಡಿದ್ದಾರೆ ಆಯುಷ್ಮಾನ್. ಅದಕ್ಕೀಗ ನಾವು ಒಂದೇ ಕೇಳ್ತಾ ಇದ್ದೀವಿ, 65% ಸೆಂಟ್ರಲ್ ಗವರ್ಮೆಂಟ್ ಐತಿ, 35% ಸ್ಟೇಟ್ ಗವರ್ಮೆಂಟ್ ಐತಿ. ಬಟ್ ಆದ್ರೂ ಕೂಡ ಎಲ್ಲಿ ಒಂದ್ ಲೇಖದಲ್ಲಿಲ್ಲ, ಏನು ಮಾಡಿಲ್ಲ, ಎಲ್ಲ ನಮ್ದೇ ಅಂತ ಹೇಳ್ಕೊತಾ ಇದ್ದಾರೆ. ಹೌದಾ? ಒಪ್ಕೋಣ? ನೀವು ಮೀಡಿಯಾದವ್ರು ಒಪ್ಕೋತೀರಿ? ಈಗ ಸದ್ಯಕ್ಕೆ ಸೆಷನ್ ನಡೀತಾ ಇದೆ ಡೆಲ್ಲಿನಲ್ಲಿ. ಈಗ ಯಾಕೆ ತರಾತುರಿ ಮಾಡ್ಬೇಕವ್ರು? ಅದು ಲೋಪ ದೋಷ ಅಂತ ಹೇಳ್ತಾರೆ. ಯಾ ಲೋಪ ದೋಷ? ರೂಲ್ಸ್ ನಾವ್ ಅವ್ರಿಗೆ ಹೇಳ್ಬೇಕು, ಏನ್ ಅವ್ರ ನಮ್ಮನ್ನ ಹೇಳ್ಬೇಕು? ಅದ್ ಅರ್ಥ ಆಗ್ತಾ ಇಲ್ಲ. ಇವಾಗ ಏನಾದ್ರು ಇನ್ಫಾರ್ಮೇಶನ್ ಕೊಟ್ಟಿದ್ರಾ ಅಥವಾ ಕೊಟ್ಟಿರ್ಕಿಲ್ವಾ? ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಇದ್ರೊಳಗೆ ನೋಡ್ರಲ್ಲ, ಇದು ಕ್ಲಿಯರ್ಲಿ ಇಟ್ಸ್ ಪಾಲಿಟಿಕ್ಸ್ ಅಲ್ಲ. ಇದು ಯಾರು ಸಾಮಾನ್ಯ ಈ ನಮ್ ಬಾಯಿಲೆ ಕೇಳಿಸ್ಕೊಕತ್ತೀರಿ, ಬಟ್ ನಿಮ್ಗೆಲ್ಲರಿಗೂ ಅದಕ್ಕೆ ನಮ್ಕಿಂತ ಹೆಚ್ಚು ಗುರ್ತಿರ್ತೈತಿ. ಈ ತರಾತುರಿ ಮಾಡಿ ಈಗ ಯಾಕ ಸೆಷನ್ ಐತಿ? ಅದು ಹೇಳಿದ್ರ ಬರ್ತಾರವ್ರು, ಸಂಸದರು ಬರತಾರ. ನಮ್ಗ ರಗಡ್ ಸತ್ಯ ನೋಡಿರಿ, ಹೇಳಿಲ್ದ ಪೂಜಾ ಮಾಡ್ಯಾರು, ಇಂಟಿಮೇಶನ್ ಇಲ್ದ ಪೂಜಾ ಮಾಡಿಲ್ಲ ಮಾಡ್ಯಾರು. ಓಕೆ, ಅಟ್ಲೀಸ್ಟ್ ಹೋಗ್ಲಿ ಬಿಡಿ ಮಾಡ್ಯಾರ ಪೂಜಾ. ಅಟ್ಲೀಸ್ಟ್ ಅವ್ರು ಎಕ್ನಾಲೇಜರೇ ಮಾಡ್ಯಾರು. 65% ಸೆಂಟ್ರಲ್ ಗವರ್ಮೆಂಟ್ ಅಂತ, 35% ಸ್ಟೇಟ್ ಗವರ್ಮೆಂಟ್. ಆ ಸ್ಟೇಟ್ ಲೆವೆಲ್ 35% ದಟ್ಟೆ ನಾವು ಪೂಜಾ ಮಾಡಾಕತ್ತೀವಿ ಏನ ಅಂದಾರ? ಅವ್ರೊಬ್ರದ ಬ್ಯಾನರ್ ಹಾಕೊಂಡಾರ. ದಿಸ್ ಈಸ್ ಗವರ್ಮೆಂಟ್ಸ್ ಪ್ರಾಪರ್ಟಿ. ಯಾ ಜನಪ್ರತಿಗೂ ಕ್ಲೇಮ್ ಮಾಡಕ್ ಬರೋದಿಲ್ಲ. ಸೊ ಇದಕ್ಕ ನೀವು ಇಷ್ಟ ಮಟ್ಟಿಗೆ ಇದು ಮಾಡಾಕತ್ರ ಐತಲ್ಲ, ಇನ್ ಬಿಟ್ಕೊಟ್ಟು ಹೋದ್ರೆ ಏನೇನ್ ಮಾಡ್ತೀರಿ? ಎಲ್ಲ ನಾವು ಮಾಡೇನೋ ಅಂತ ಹೇಳ್ತೀರಿ. ದಿಸ್ ಇಸ್ ಆಲ್ ಎಲೆಕ್ಷನ್ ಗಿಮಿಕ್, ದಿಸ್ ಇಸ್ ಆಲ್ ಪಾಲಿಟಿಕ್ಸ್, ಡಸಂಟ್ ವರ್ಕ್ ಹಿಯರ್. ಯಾರಾದ್ರೂ ನಿಮ್ ಮನೆಗ್ ಬಂದು ನಿಮ್ದೆಲ್ಲ ನೀವು ಒಂದ್ ಕೆಲಸ ಮಾಡಿದ್ರೆ ನೀವು ಕ್ರೆಡಿಟ್ ತಗೊಂಡ್ರೆ ಯಾರು ಸುಮ್ಕೊಂಡಿರ್ತಾರ? 65% ದೊಡ್ಡದು, 35% ದೊಡ್ಡದು ಅಂತ ಸ್ವಲ್ಪ ಹೇಳಿ. ನೀವು ಆಯುಷ್ಮಾನ್ ಆರೋಗ್ಯ ಇಲಾಖೆ ಅದೆಲ್ಲ ಕಾರ್ಡ್ ಕೊಡೋರು ನೀವ, ಆಯುಷ್ಮಾನ್ ಭಾರತ್ ಅಂತ AB ಕಾರ್ಡ್ ಕೊಡೋರು ನೀವ, ಎಲ್ಲ ನೀವ. ಆದ್ರೆ ನಿಮ್ಗೆ 55 ಲಕ್ಷ ರೂಪಾಯಿ ಒಂದು ಯೂನಿಟ್ಗೆ ಕಟ್ಟಾಕ್ ಕೊಟ್ಟಿದಾರು ಕೇಂದ್ರ ಸರ್ಕಾರದ 65%. ಅದೆಲ್ಲ ಜವಾಬ್ದಾರಿ ನಿಮ್ದೇ. ನೀವು ಇದ್ರಾಗಿಂತ ನುಸುಳ್ಕೊಂಡು ಅವ್ರ ಮೇಲೆ ಹಾಕ್ಬೇಡ್ರಿ. ನೀವು ಜವಾಬ್ದಾರಿ ನಿಮ್ದೇ ಐತ್ರಿ. 10 ಗಂಟೆಗೆ ಬಂದಿತ್ತು ನಾವು ಮಳ್ಯಾಗ. ಸರ ಅಲ್ಲ, ಅಮೆರಿಕಾದಿಂದ ಅದು ಬರತ್ತಾರ ಅವ್ರ 45 ನಿಮಿಷ. ಗೋರ್ಮೆಂಟ್ ಗಾಡಿ ಕೊಟ್ಟಿರ್ತೈತಿ ನಿಮಗ, ಗೋರ್ಮೆಂಟ್ ಡ್ರೈವರ್ ಇರ್ತಾನು, ಗೋರ್ಮೆಂಟ್ ಆಫೀಸ್ ಇರ್ತೈತಿ. ನಮ್ಮಂಗ್ KSRTC ಬಸ್ಗೆ ಅದು ಬರ್ತಾರ ಸರ್? ನೀವು 10 ನಿಮಿಷ ರೀ ಅಲ್ಲ, ನೀವು ಏನ್ ಮಾಡ್ತೀರಾ ಈ ಮುಂದಿನ ಹೋರಾಟ? ಸರ, ನಜರಿಮಾ ಮೇಡಮ್ ನಾವು ಫೋನ್ ಮಾತಾಡೋ ಉಡಾಪಿ ಉತ್ತರ ಕೊಡುವಂತ ಕೆಲಸ ಮಾಡ್ಯಾರು. ಹೊಳ್ಳಿ ನಾವು ಕೇಳು, ನಾವು MP ಅವ್ರು ಮಾತಾಡ್ತಾವ ಅನ್ನೋರಂಗ ಅವ್ರೇನ್ ಪ್ರಧಾನಮಂತ್ರಿ ಲೆವೆಲ್ಗೆ MP ಅವ್ರಿಗೆ ಮಾತಾಡ್ತಾನೋ ಲೆಕ್ಕಕ್ಕೆ ಅವ್ರು ನಮ್ಗೆ ಉಡಾಪಿ ಉತ್ತರ ಕೊಟ್ಟಾರ. ಅವ್ರೆಲ್ಲ ಸ್ಪಾಟಿಗೆ ಬಂದು ನಮ್ಗೆ ಉತ್ತರ ಕೊಡ್ಬೇಕ. ಅವ್ರು ಉತ್ತರ ಕೊಡ್ಲ ನಾವು ಇಲ್ಲಿ ಸ್ಟ್ರೈಕ್ ಮಾಡ್ಯಾರ. ಇನ್ನು ಮಾತ್ರ ರೋಡ್ ಹೋಗ್ಬೇಕಾಕತಿ. ಇಲ್ಲಿಗೆ ನಾವು DOH ಆಫೀಸ್ಗೆ ಹೋಗ್ತೀವಿ, DC ಆಫೀಸ್ಗೆ ನಾವು ಹೋರಾಟ ಮಾಡಾರಣ. ಇದು ನಮ್ಗೆ ಏನೈತೆ ನಮ್ಮ ಹೊಳ್ಳಿ ನಮ್ಮ MP ಅವ್ರನ್ನ ಕರೆಸಿ ಹೊಳ್ಳಿ ಎಲ್ಲಕ್ಕೂ ಹೊಳ್ಳಿ ನಮಗೆ ಒಂದು ಡೇಟ್ ಕೊಡ್ಬೇಕು. ಅವ್ರು ಈ ಡೇಟ್ಗೆ MP ಅವ್ರನ್ನ ಕರೆಸಿ, MP ಅವ್ರ ಬ್ಯಾನರ್ ಹಾಕಿ, MP ಅವ್ರನ್ನ ಕರೆಸಿ, MP ಅವ್ರ ಬ್ಯಾನರ್ ಹಾಕಿ ಪೂಜಾ ಮಾಡ್ತಾವ. ನಮ್ಗೆ ಒಂದು ಡೇಟ್ ಕೊಡ ಮಟ ನಾವು ಹೋರಾಟ ಮಾಡಾರಣ. ಅವ್ರು ಇಲ್ಲಿ ಕೊಡ್ಲಿಕ್ಕೂ ನಾವು ಬೆಳಾಂಕ ಹೋಗಿನೂ DOH ಆಫೀಸ್ ಮುಂದೆ ನಾವು ಹೋರಾಟ ಕುಂದಾರಣ ಸರ. ನಿರಂತರ ಹೋರಾಟ ಇರೋದನ್ನ ಅವ್ರು ಬಂದು ಮೇಡಮ್ ಬಂದು ಉತ್ತರ ಕೊಡ್ಮಟ ನಾವು ನಿರಂತರ ಹೋರಾಟ ಮಾಡಾರಣ. ಎಲ್ಲಿ ಒಂದ್ ಕಡೆ ಸರ್ಕಾರಿ ಕಾರ್ಯಕ್ರಮ ದುರುಪಯೋಗ ಮಾಡ್ಕೊಂಡು ತಮ್ಮ ರಾಜಕೀಯ ಲಾಭಕ್ಕಾಗಿ ಮಾಡ್ತಾ ಇದಾರ? ಅದೇನು ಸರ, ಈ ನಮ್ಮ ಶಾಸಕರ ಕೈಗೊಂಬೆಯಾಗಿ ಅಧಿಕಾರಿ ವರ್ತಿಸತ್ತವ್ರು ನಮಗೆ ಹೇಳಕ್ ಬರಲ್ಲ. ಇನ್ನು ಬಂದು ಅವ್ರು ಉತ್ತರ ಕೊಡ್ಬೇಕು. ಅವ್ರು ಏನು ಉತ್ತರ ಕೊಡ್ತಾರೆ ನೋಡೋಣ. ಅವ್ರು ಉತ್ತರ ಕೊಟ್ಟದ್ಮೇಲೆ ಅದು ನಮ್ಗೆ ಗೊತ್ತಾಗತ್ತೆ. ಏನು ತರಾಂತುರಿ ಹೋರಾಟ ಅಂದ್ರೆ ಒಂದು MLA ಸೌಜನ್ಯಕರು ಒಂದು MLA MP ಫಿಗರ್ ಒಂದು ಫೋನ್ ಹಚ್ಚಿ MP ಅವ್ರು ಒಂದು ಫೋನ್ ಹಚ್ಚಿ ಪೂಜಾ ಮಾಡತ್ತ ಒಂದು ಸೌಜನ್ಯಕರು ಒಂದು ಮಾತು ಕೇಳ್ಬೇಕಾಯ್ತ. ಅವ್ರು ಅದನ್ನು ಕೇಳಲ್ಲ. ಬಟ್ ಅಲ್ಲಿ ಬ್ಯಾನರ್ ನೋಡ್ಬೇಕಾದ್ರೆ ಇವ್ರ ತಮ್ಮ ಅನುದಾನ ತಂದಾರ ಅನ್ನೋ ಲೆಕ್ಕಕ್ಕೆ ಬಿಂಬಿಸ್ಕೇಸ್ ಬ್ಯಾನರ್ ಹಾಕೋತಾರ. ಅಂದ್ರೆ ಯಾರ ಕೆಲಸ ಎಲ್ಲ ಮಂದಿ ಜಾತ್ರೆ ಮಾಡ್ಕೊಂತ ಹೊಂಟಾರು. ಅದಕ್ಕೆ ನಾವು ಬಂದು ಉತ್ತರ ಕೊಡ್ಮಟ ನಾವು ಹೋರಾಟ ಮಾಡಾರ. ನಿರಂತರ ಹೋರಾಟ ನಡೆಯೋದನ್ನ ಇಲ್ಲಿ ಆಗ್ಲಿಕ್ಕೆ ನಾವು ಬೆಳಾಕ ಹೋಗ್ರಿ ಸರ್. ನಾವು ನಮ್ಮೆಲ್ಲ 3 ಟೀಮ್ ತೊಗೊಂಡು ಹೋರಾಟ ಮಾಡಾರ ಸರ್.